ಅದೊಂದು ಸರ್ಕಾರಿ ಶಾಲೆ 180ಕ್ಕೂ ಅಧಿಕ ವಿದ್ಯಾರ್ಥಿಗಳು ಆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಬಟ್ ಬಿಸಿಯೂಟ ಯೋಜನೆ ಸಿಕ್ತು, ಅದರ ಲಾಭವನ್ನು ಪಡ್ಕೊಂಡಂತಹ ವಿದ್ಯಾರ್ಥಿಗಳು ತಟ್ಟೆ ತಳೆಯೋದಕ್ಕೆ ಜಮೀನುಗಳಿಗೆ ಹೋಗ್ತಾ ಇದ್ದಾರೆ. ಇನ್ನು ಶೌಚಾಲಯ ಅಂತೂ ಗಬ್ಬು ನಾರ್ತಾ ಇದೆ. ಈ ದುಸ್ಥಿತಿ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಇನ್ನೂ ಬಂದೇ ಇಲ್ವಾ? ಬಂದಿದ್ರೂ ಕೂಡ ಇಚ್ಛಾಶಕ್ತಿಯ ಕೊರತೆ ಕಾಣಿಸ್ತಾ ಇದೆಯಾ? ಒಂದು ಡೀಟೇಲ್ ಇದೆ, ನೋಡೋಣ. 5 ತಿಂಗಳಿಂದ ಕುಡಿಯುವ ನೀರಿಲ್ಲದೆ ಮಕ್ಕಳ ಪರದಾಟ. ಬುಳ್ಳಾಪುರದಲ್ಲಿ ಜಮೀನಿನಲ್ಲಿ ಊಟದ ತಟ್ಟೆ ತೊಳೆಯುವ ಪರಿಪಾಠ. ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಬಿಸಿಯೂಟ ಸೇವಿಸಿ ಜಮೀನಿನಲ್ಲಿ ತಟ್ಟೆ ತೊಳೆಯಲು ಹೋಗುತ್ತಿರೋ ಮಕ್ಕಳು ಬಾಕೆಟ್ ಹಿಡಿದು ಹೋಗುತ್ತಿರೋ ದೃಶ್ಯ ಕಂಡುಬಂದಿದ್ದು ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಬುಳ್ಳಾಪುರ ಗ್ರಾಮದಲ್ಲಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 180ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಕಳೆದ 5 ತಿಂಗಳಿಂದ ಮಕ್ಕಳು ನೀರಿಲ್ಲದೆ ಪರದಾಡುತ್ತಿದ್ದಾರೆ. ಶಾಲೆಯಲ್ಲಿದ್ದ ಶೌಚಾಲಯ ನೀರಿಲ್ಲದೆ ಗಬ್ಬು ನಾರುತ್ತಿವೆ. ಹೌದು, ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರು ಶೌಚಕ್ಕಾಗಿ ಬಯಲು ಪ್ರದೇಶಕ್ಕೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಲೆಯ ಸಮೀಪ ಇರೋ ಬೋರ್ವೆಲ್ ಮಷಿನ್ ಬೇರೆ ಕಡೆ ಹಾಕಿದ್ದಾರೆ. ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವಿರುದ್ಧ ಎಸ್ಡಿಎಂಸಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೈ ತೊಳಿಯಾಕ ನೀರಿಲ್ಲ, ಅಡಿಗೆ ಮಾಡಕ್ಕೂ ಸಮಸ್ಯೆ, ಬಾತ್ರೂಮ್ ಹೋಗಕ್ ನೀರಿಲ್ಲ, ಆಬ್ಸೆಂಟ್ ಆಗಕ್ಕೆ ಹಚ್ಬಿಟ್ಟಾರ. ಹೆಣ್ಮಕ್ಳ ಹೆಣ್ಣು ಹುಡುಗರ ಬರ್ತಾ ಇಲ್ಲ ಸಾಲಿಗೆ, ಅಷ್ಟು ಸಮಸ್ಯೆ ಆಗಿದೆ. ಪಿಡಿಒ ಹೇಳಿದ್ರೆ ಮಾಡ್ಕೊಡ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಇದು ಮಾಡಿದ್ರೆ ಒಂದು 4-5 ಕೊಡಪ ನೀರು ಬರ್ತಾವ, ಆ ಹಿಡ್ಕನತಿಗೆ ನಾ ಸಾಲದಾಕವು. ಮತ್ತೆ ಪಾಪ ಹೆಣ್ಮಕ್ಳು ಹೋಗಿ ಹೊಲಕ್ಕೆ ಹೋಗಿ ನೀರು ಹಿಡ್ಕೊಂಡ್ ಬರ್ಬೇಕು ಕೊಡಪನ ತಗೊಂಡು. ಎಷ್ಟು ಹೇಳಿದ್ರು ಅವ್ರಿಗೆ ಇವತ್ತು ಬರ್ತೈತಿ ನಾಳೆ ಬರ್ತೈತಿ ಬರೀ ಇದನ್ನ ಹೇಳ್ತಾ ಇದಾರ. ಹಂಗಾಗಿ ದೊಡ್ಡ ಸಮಸ್ಯೆ ಆಗೈತಿ. ಕಾರ್ಯದರ್ಶಿ ಬಂದಾರ, ಆಮೇಲೆ ಅಧ್ಯಕ್ಷರು ಬಂದಾರ, ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರು ಬಂದಾರ. ನಾಳೆ ಬೆಳ ಖರೀದಿಗೆ ಮೋಟ್ರ್ ಇಳಿಸ್ತೀವಿ ಅಂದ್ರು. ಈಗ 20 ದಿನದ ಮುಂಚೆ ಹೇಳಿದ್ರು, ಇವತ್ತಿಗೂ ಇಲ್ಲ. ಆಮೇಲೆ ಕೇಳಿದ್ರೆ ಇಲ್ಲ, ಹುಬ್ಳಿಯಿಂದ ಬರ್ಬೇಕು ಮೋಟ್ರ, ಬಂದಿಲ್ಲ, ಗಾಡಿ ಸಿಕ್ಕಿಲ್ಲ ಅಂತ, ನಾಳೆ ಸಿಗ್ತದಂತ, ನಾಳೆ ಸಿಗ್ತದಂತ, ಬರೀ ಇದನ್ನ ಹೇಳ್ತಾ ಇದಾರ. ಆ ಸಾಲಿ ಬಿದ್ದು 2 ವರ್ಷ ಆಯ್ತು. ಮಳೆಗಾಲದಾಗ ಸಾಲಿ ಬಿದ್ದು ಮಕ್ಕಳಿಗೆ ಸಾಲಿಲ್ಲ, ಹೊರಗೆ ಕುಂದ್ರಿಸಿ ಪಾಠ ಮಾಡ್ತಾ ಇದ್ದೇವೆ. ಸರ್ಕಾರಿ ಶಾಲೆಯ ಮಕ್ಕಳು ಸೇರಿದಂತೆ ಎಸ್ಡಿಎಂಸಿ ಸದಸ್ಯರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಮನವಿ ಮಾಡಿದ್ರು ಕ್ಯಾರೆ ಅಂತಿಲ್ಲ. ಶಾಲೆಯ ಮಕ್ಕಳು ಶೌಚಾಲಯಕ್ಕೆ ಹೋಗಲು ನೀರಿಲ್ಲ. ಮಕ್ಕಳು ಶಾಲೆಗೆ ಬರಲು ಹಿಂದೇಟು ಹಾಕ್ತಿದ್ದಾರೆ. ಮಕ್ಕಳು ಬಿಸಿಯೂಟ ಸೇವಿಸಿದ ನಂತರ ಶಾಲೆಯ ಶಿಕ್ಷಕರು ಕ್ಯೂನಲ್ಲಿ ಕರೆದುಕೊಂಡು ಹೋಗಿ ತಟ್ಟೆ ತೊಳೆಸಿಕೊಂಡು ಶಾಲೆಗೆ ಕರೆದುಕೊಂಡು ಬರ್ತಿದ್ದಾರೆ. ನಮಗೆ ಶೌಚಾಲಯ ಸೇರಿದಂತೆ ಎಲ್ಲದಕ್ಕೂ ನೀರಿನ ಸಮಸ್ಯೆ ಆಗಿದೆ ಅಂತಾರೆ ಶಾಲೆಯ ಮಕ್ಕಳು. ಅಕ್ಟೋಬರ್ ತಿಂಗಳಿಂದ ನೀರಿನ ಸಮಸ್ಯೆ ಐತಿ. ನಾವು ಅಕ್ಟೋಬರ್ ತಿಂಗಳಿಂದ ನಮಗೆ ನೀರು ಬೇಕು, ನೀರಿನ ಸಮಸ್ಯೆನ ಬಗೆಹರಿಸ್ರಿ ಅಂದ್ರೆ ಯಾರು ಅದ್ರ ಬಗ್ಗೆ ಟೆನ್ಷನ್ ತಗೊಳತ್ತಿಲ್ಲ. ಹೆಣ್ಮಕ್ಳು ಈಗ ಶೌಚಾಲಯಕ್ಕೆ ಹೋಗೋಕ್ಕೂ ನೀರಿಲ್ಲ. ಭಾಳ ದಿನ ಆಯ್ತು ನಮಗೆ ಶೌಚಾಲಯಕ್ಕೆ ನೀರು ಹಾಕೋಕ್ಕೂ ನೀರಿಲ್ಲ. ಅಡುಗೆಗೇನ ಎಲ್ಲಿಂದ ತರ್ತದಾರ. ನಾವು ಶೌಚಾಲಯಕ್ಕೆ ಏನು ಮಾಡೋಣ? ನಾವು ಶೌಚಾಲಯಕ್ಕೆ ಏನು ಹೊರಗೆ ಹೋಗ್ಬೇಕಾ? ನಾವು ಹೆಣ್ಮಕ್ಳು, ಗಂಡು ಮಕ್ಳೇನೋ ಹೊರಗೆ ಹೋಗ್ತಾರೆ. ನಾವು ಹೆಣ್ಮಕ್ಳು ಏನು ಮಾಡೋಣ? ಶೌಚಾಲಯ ಈಗ ನೀರು ಹಾಕ್ಲಂಗ ಶೌಚಾಲಯಕ್ಕೆ ಹೋದ್ರೆ ಯೂರಿನಲ್ಲಿ ಇನ್ಫೆಕ್ಷನ್ಸ್ ಆಕವು, ಭಾಳ ಕಾಯಿಲೆ ಬರ್ತಾವೆ. ಹಂಗಾರೆ ನಾವು ನೀರು ಎಲ್ಲಿಂದ ತರೋಣ? ನೀರಿನ ಸಮಸ್ಯೆ ಭಾಳ ಐತೆ ನಮಗೆ. ಊಟಕ್ಕೂ ಮುಂಚೆ ತಟ್ಟಿ ತೊಳಿಬೇಕಂತಾರೆ. ತಟ್ಟಿ ತೊಳೆಯೋಕ್ಕೂ ನೀರಿಲ್ಲ. ಹಂಗ ಉಂಡ್ವಿ ಅಂದ್ರೂ ಊಟ ಮಾಡಾದ್ಮೇಲೆ ಎಂಜಲು ತಟ್ಟಿ ತೊಳೆಯೋಕ್ಕೂ ನೀರಿಲ್ಲ. ಬೇರೆಯವ್ರ ಮನೆ ಹತ್ರ ಎಲ್ಲ ಡ್ರಮ್ ತುಂಬಿಸಿ ತಟ್ಟಿ ತೊಳೆಯಕ್ಕೆ ಹೋಗ್ಬೇಕು. ಅವರು ಬೇರೆಯವ್ರ ಮನೆಯವ್ರು ಎಷ್ಟು ದಿನ ಅಂತ ನೀರು ಕೊಡ್ತಾರೆ. ಈ ಶೌಚಾಲಯಕ್ಕೆ ಹೋಗ್ಬೇಕು ಅಂದ್ರು ಆ ಶಾಲೆ ಹೊರಗಿನ ಮನೆಯವ್ರ ಹತ್ರ ಹೋಗಿ ಅವರಿಂದ ಒಂದು ಬಕೆಟ್ ನೀರು ಇಸ್ಕೊಂಬಂದು ಶೌಚಾಲಯಕ್ಕೆ ಹೋಗ್ಬೇಕಾಗಿತ್ತು ನಾವು. ಅದಕ್ಕೆ ನಮಗೆ ನೀರು ಕೊಡಿಸ್ರಿ. ಒಟ್ನಲ್ಲಿ ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯೋ ಈ ಕಾಲದಲ್ಲಿ 180ಕ್ಕೂ ಅಧಿಕ ಮಕ್ಕಳು ಶಾಲೆಗೆ ಬರ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಎಡವಟ್ಟಿನಿಂದ ಮಕ್ಕಳು ತಟ್ಟೆ ಮತ್ತು ಬಾಕೆಟ್ ಹಿಡಿದುಕೊಂಡು ಜಮೀನಿಗೆ ಓಡಾಡುವ ಪರಿಸ್ಥಿತಿ ಬಂದಿದೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನೀರಿನ ಸಮಸ್ಯೆ ಬಗೆಹರಿಸಬೇಕಾಗಿದೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.